ತುಂಬ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಾದರೂ ನಾನು ಮಾತಾಡೋ ಪದ ಅಲ್ಲಿ ಏನಾದರೂ ತಪ್ಪು ಇದ್ದರೆ ನಿಮ್ಮ ಮನೆ ಹುಡುಗ ಅಂದ್ಕೊಂಡು ಅದನ್ನು ನೀವು ನೋಡಬೇಕಂತ ಬಯಸ್ತಾ ಇದ್ದೀನಿ. ಯಾಕಂದರೆ ಇಂಥ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡಬೇಕಾದ್ರೆ ತುಂಬ ಆತ್ಮವಿಶ್ವಾಸ ಬೇಕು. ಇವತ್ತು ದಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಅಷ್ಟು ಒಂದು ಅದ್ಭುತ ದಿವಸ ಇವತ್ತು. ಕೃಷ್ಣಾಷ್ಟಮಿ, ಕೃಷ್ಣ ಹುಟ್ಟಿರೋ ದಿವಸ. ಇವತ್ತಿಗೆ ಕೃಷ್ಣ ಹುಟ್ಟಿ 6 ವರ್ಷ ಆಗಿದೆ. ಕೃಷ್ಣ ಅಂದ್ರೇನೆ ಹುಡುಗಿರಿಂದೆ ಬೀಳೋ ಆತ. 16,000 ಎಂತಿಗಳು ಅಂತೆ ಕೃಷ್ಣಗೆ. ಈ ಥರ ಅಷ್ಟು ಮಾತ್ರನೇ ಗೊತ್ತು ಜನಗಳಿಗೆ. ಒಂದು ರಾಕ್ಷಸ 16,000 ಹುಡುಗಿರನ್ನ ಕಿಡ್ನಾಪ್ ಮಾಡಿ ಒಂದು ಹತ್ರ ಇಕ್ಕಿರ್ತಾನೆ. ಆವಾಗ ಕೃಷ್ಣ ಹೋಗಿ ಆ ರಾಕ್ಷಸನ ಕೊಂದು 16,000 ಹುಡುಗಿರನ್ನ ಬಿಡಿಸ್ಕೊಂಡು ಬರ್ತಾರೆ. ಆ ಹುಡುಗಿರು ಅವಾಗ ಅಲಿತಾ ಇರ್ತಾರೆ, ಇಷ್ಟು ದಿನ ನಾವು ಈ ರಾಕ್ಷಸ ಹತ್ರ ಇದ್ವಿ, ನಾವು ಆಚೆಗೆ ಹೋದರೆ ಸಮಾಜ ನಮ್ಮನ್ನು ಕೆಟ್ಟದಾಗಿ ನೋಡುತ್ತೆ, ನಮ್ಮನ್ನು ಯಾರೂ ಮದುವೆ ಆಗಲ್ಲ ಅಂತ ಅವರು ಅಲಿತಾ ಇರ್ತಾರೆ. ಆವಾಗ ಕೃಷ್ಣ ಅವ್ರ ಕಣ್ಣೀರು ಒರೆಸಿ 16,000 ಹುಡುಗಿರಿಗೆ ಲೈಫ್ ಕೊಡ್ತಾನೆ. ನಾನು ನಿಮಗೆ ಸಮಾಜದಲ್ಲಿ ನನ್ನ ಎಂತಿ ಸ್ಥಾನ ನಾನು ಕೊಡ್ತೀನಿ, ನಿಮ್ಮನ್ನ ಮದುವೆ ಆಗ್ತೀನಿ, ನಿಮಗೆ ಆಚೆ ಕೃಷ್ಣ ಎಂತಿ ಅನ್ನೋ ಒಂದು ಗೌರವನೇ ನಿಮಗಿರುತ್ತೆ ಅಂತ ಆವಾಗ ಮದುವೆ ಆಗ್ತಾನೆ ಅವ್ರನ್ನ. ಈ ಮಾಹಿತಿ ಗೊತ್ತಿದೆ ಕೃಷ್ಣ ಬಗ್ಗೆ ಬರೀ ಆ ಥರ ಅನ್ಕೊತಾರೆ. ಇನ್ನೂ ಎಷ್ಟೋ ಇದ್ದಾವೆ ಹೇಳೋವು. ಇವತ್ತು ನನಗೆ ಒಂದು ಪುಟ್ಟ ಕೃಷ್ಣ, ಮುದ್ದು ಕೃಷ್ಣ ದರ್ಶನ ಆಯಿತು ನನಗೆ. ನಾನು ಆಚೆ ಹೋದಾಗ ಒಂದು ಪುಟ್ಟ ಮಗುಗೆ ಕೃಷ್ಣನ ಅಲಂಕಾರ ಮಾಡಿ ಅವರು ಬಂದಿದ್ದರು ಫೋಟೋ ತೆಗ್ಸೋಕ್ಕೇನೋ. ನನಗದು ನೋಡಿ ಖುಷಿ ಆಗೋಯ್ತು. ಆ ಮಗುನ ಮುದ್ದಾಡ್ಬೇಕು ಅನ್ನಿಸ್ತು. ಅಷ್ಟು ಖುಷಿ ಆಯಿತು ನನಗೆ ಅದು ನೋಡಿ. ಅಷ್ಟು ಮುದ್ದಾಗಿತ್ತು ಆ ಮಗು. ನನಗೂ ಇಷ್ಟ ಕೃಷ್ಣನ ಅಲಂಕಾರ ಮಾಡ್ಕೊಳ್ಳೋಕ್ಕೆ. ನಾನು ದೊಡ್ಡವನಾಗೋಗಿದ್ದೀನಿ ಇನ್ನು ಅದಕ್ಕೆ ಸುಮ್ಮನೆ ಇದ್ದೀನಿ. ಕೃಷ್ಣ ಥರ ಅಂತೂ ನಾವು ಯಾವತ್ತಿಗೂ ಒಂದು ದಿವಸನೂ ಬದುಕೋಕ್ಕಾಗಲ್ಲ. ಅವ್ರು ಹೇಳಿರೋ ಮಾತುಗಳಾದರೂ ನಾವು ಪಾಟಿಸ್ಕೊಂಡು ನಾವು ಒಂದಿನ ಆದರೂ ಬದುಕಿದ್ರೆ ಸಾಕು. ಇವತ್ತೂ ದ್ವಾರಕಾ ನಗರ ಸಮುದ್ರದ ಗರ್ಭದಲ್ಲಿ ನಾವು ನೋಡ್ಬೋದು. ಅದಕ್ಕಿನ್ನ ನಮಗೆ ಅಷ್ಟು ಸತ್ಯಾಂಶ ಇನ್ನು ಬೇಕಾಗಿಲ್ಲ. ಇನ್ನು ಮುಂದೆ ಇಂಥ ಒಳ್ಳೆ ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಇರ್ತೀನಿ. ನಮಸ್ಕಾರ. ನಿಮ್ಮ ಚಿಕ್ಕಬಳ್ಳಾಪುರ ಹುಡುಗ.